For a matrix A given as 2 cross 3 matrix, in the first row 1 minus 1 2 3 1 0, find the linear transformation corresponding to the standard basis. ಇಲ್ಲಿ ಗಿವನ್ ಮ್ಯಾಟ್ರಿಕ್ಸ್ ಇದೆ, ನಾವು ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಈಗ ಒಂದು ಮ್ಯಾಟ್ರಿಕ್ಸ್ ಇದೆ, ಮ್ಯಾಟ್ರಿಕ್ಸ್ ಆಫ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಇದೆ ಅಂತಂದರೆ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಗಿವನ್ ಮ್ಯಾಟ್ರಿಕ್ಸನ್ನು ನಾವು ಟ್ರಾನ್ಸ್ಪೋಸ್ ತಗೊಂಡ್ರೆ ಮಾತ್ರ ಅದು ಫಸ್ಟ್ ರೋ ಏನಾಗಿರುತ್ತೆ ಟಿ ಆಫ್ E1 ಆಗಿರುತ್ತೆ, ಸೆಕೆಂಡ್ ರೋ ಟಿ ಆಫ್ E2, ಥರ್ಡ್ ರೋ ಟಿ ಆಫ್ E3 ಆಗಿರಬೇಕು. ಟಿ ಆಫ್ E1, ಟಿ ಆಫ್ E2, ಟಿ ಆಫ್ E3 ಅನ್ನೋದು ರೋ ವೈಸ್ ತಗೊಂಡ್ರೆ ಅದು ಎ ಟ್ರಾನ್ಸ್ಪೋಸ್ ಅಂತ ನಾವು ಮೆನ್ಷನ್ ಮಾಡ್ತೀವಿ. ಸೊ ಗಿವನ್ ಮ್ಯಾಟ್ರಿಕ್ಸ್ ಏನಿದೆ ಅದನ್ನು ಟ್ರಾನ್ಸ್ಪೋಸ್ ತಗೊಂಡಾದ್ಮೇಲೆ ಫಸ್ಟ್ ರೋ ಟಿ ಆಫ್ E1, ಸೆಕೆಂಡ್ ರೋ ಟಿ ಆಫ್ E2, ಥರ್ಡ್ ರೋ ಟಿ ಆಫ್ E3 ತಗೊಂಡು ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಫೈಂಡ್ ಔಟ್ ಮಾಡಬೇಕು. ದಟ್ ಮೀನ್ಸ್ ಟಿ ಆಫ್ ಎಕ್ಸ್ ವೈ ಝೆಡ್ ಅಂತ ತಗೊಂಡು ಎಕ್ಸ್ ಇಂಟು ಟಿ ಆಫ್ E1 ಪ್ಲಸ್ ವೈ ಇಂಟು ಟಿ ಆಫ್ E2 ಪ್ಲಸ್ ಝೆಡ್ ಇಂಟು ಟಿ ಆಫ್ E3 ಅಂತ ಬರಿಬೇಕು. ಇದನ್ನು ಟಿ ಆಫ್ ಎಕ್ಸ್ ವೈ ಝೆಡ್ನ ಎಕ್ಸ್ ಇಂಟು ಟಿ ಆಫ್ E1 ಪ್ಲಸ್ ವೈ ಇಂಟು ಟಿ ಆಫ್ E2 ಪ್ಲಸ್ ಝೆಡ್ ಇಂಟು ಟಿ ಆಫ್ E3. ಟಿ ಆಫ್ E1 ಅಂದರೆ 1,3 ಗೊತ್ತಿದೆ, ಸಬ್ಸ್ಟಿಟ್ಯೂಷನ್ ಮಾಡಿ. ಟಿ ಆಫ್ E2 ಅಂದರೆ -1,1, ಟಿ ಆಫ್ E3 ಅಂದರೆ 2,0. ಸಬ್ಸ್ಟಿಟ್ಯೂಷನ್ ಮಾಡಾದ್ಮೇಲೆ ಎಕ್ಸ್ ವೈ ಝೆಡ್ನ ಈಚ್ ವೆಕ್ಟರ್ ಮಲ್ಟಿಪ್ಲೈ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಆರ್ಡರ್ ಫಾರ್ಮಲ್ಲಿ ಬರೀರಿ. ಎಕ್ಸ್ ಮೈನಸ್ ವೈ ಪ್ಲಸ್ 2z ಅದು ಫಸ್ಟ್ ಟರ್ಮ್ ಆಗುತ್ತೆ. ರೆಸ್ಪೆಕ್ಟಿವ್ ಸೆಕೆಂಡ್ ಟರ್ಮ್ಸ್ ಏನಾಗುತ್ತೆ 3x ಪ್ಲಸ್ ವೈ ಪ್ಲಸ್ 0 ಅಂತ, 3x ಪ್ಲಸ್ ವೈ. ಸೊ ದಿಸ್ ಈಸ್ ಅವರ್ required linear transformation. T of x y z equals to x minus y plus 2z 3x plus y ಈ ಥರ. ಅಂದರೆ ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಏನಾಗಿದೆ V3 ಇಂದ V2ಗೆ ಬಂದಿದೆ, V3 ಇಂದ V2ಗೆ. ಇದೇ ರೀತಿ ನೀವು ಇಲ್ಲಿ ಅಸೈನ್ಮೆಂಟ್ ಪ್ರಾಬ್ಲಮ್ಸಲ್ಲಿ 1 3 in the first row, -2 1 in the second row, 2 0 in the third row ಈ ಮ್ಯಾಟ್ರಿಕ್ಸ್ ಕೊಟ್ಟಿದ್ದೀವಿ. ಇದನ್ನು ಟ್ರಾನ್ಸ್ಪೋಸ್ ತಗೊಂಡ್ಮೇಲೆ ಏನಾಗುತ್ತೆ 1 -2 2 in the first row, 3 1 0 in the second row ಈ ಥರ ಆಗುತ್ತೆ. ಆವಾಗ ನೀವು ಟಿ ಆಫ್ E1 ಅಂದರೆ ಮೊದಲನೇ ರೋ ತಗೊಳ್ಳಿ, ಟಿ ಆಫ್ E2 ಅಂದರೆ ಸೆಕೆಂಡ್ ರೋ ತಗೊಳ್ಳಿ. ಓಕೆ, ದೆನ್ ಟಿ ಆಫ್ ಎಕ್ಸ್ ವೈ ಝೆಡ್ ಅಂತ ತಗೊಂಡು ಎಕ್ಸ್ ಇಂಟು ಟಿ ಆಫ್ E1 ಪ್ಲಸ್ ವೈ ಇಂಟು ಟಿ ಆಫ್ E2 ಅಷ್ಟೇ. ಯಾಕಂದರೆ ಎರಡೇ ರೋ ಇರೋದ್ರಿಂದ ಆಫ್ಟರ್ ಟ್ರಾನ್ಸ್ಫಾರ್ಮಿಂಗ್ ದ ಗಿವನ್ ಮ್ಯಾಟ್ರಿಕ್ಸ್ 2 ರೋಸ್ ಇದೆ ಅಂತಂದರೆ ನೀವು ಎಕ್ಸ್ ಇಂಟು ಟಿ ಆಫ್ E1 ಪ್ಲಸ್ ವೈ ಇಂಟು ಟಿ ಆಫ್ E2 ಮಾತ್ರ ತಗೋಬೇಕು. ಸೊ ಟಿ ಆಫ್ E1ಗೆ ಏನಂತ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ 1 -2 2 ಅಂತ, ಟಿ ಆಫ್ E2ಗೆ 1 3 0 ಅಂತ ಸಬ್ಸ್ಟಿಟ್ಯೂಷನ್ ಮಾಡಿ ರೆಸ್ಪೆಕ್ಟಿವ್ ಟರ್ಮ್ಸ್ನ ಆ್ಯಡ್ ಮಾಡಿ ಬರೆದ್ರೆ ಸೊ ಅಲ್ಲಿ ಏನಾಗುತ್ತೆ ಗಿವನ್ ಟ್ರಾನ್ಸ್ಫಾರ್ಮೇಷನ್ ಎಕ್ಸ್ ವೈ ಝೆಡ್ ಒಂದು ರಿಕ್ವೈರ್ಡ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಸಿಗುತ್ತೆ ಇನ್ ದ ಫಾರ್ಮ್ ಆಫ್ ಎಕ್ಸ್ ವೈ ಝೆಡ್ ಅನ್ನೋ ಫಾರ್ಮಲ್ಲಿ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಸಿಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಸ್ಟ್ಯಾಂಡರ್ಡ್ ಬೇಸಿಸ್ ಅಂತ ಕೊಡೋ ಬದಲು ವಿತ್ ರೆಸ್ಪೆಕ್ಟ್ ಟು ಬೇಸಿಸ್ 1,0 0,1 ಅಂತ ಕೊಟ್ಟಿದ್ದಾರೆ, ನೋ ಪ್ರಾಬ್ಲಮ್. ಸೊ ಇಲ್ಲಿ ಟಿ ಆಫ್ E1 ಟಿ ಆಫ್ E2 ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡು ನೆಕ್ಸ್ಟ್ ಟೈಪ್ ಬಂದು ಟು ಫೈಂಡ್ ದ ಇನ್ವರ್ಸ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್ ಯೂಸಿಂಗ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್. ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡೋದು ನೀವು ಆಲ್ರೆಡಿ ತುಂಬ ವೆರೈಟೀಸಲ್ಲಿ ಕಲ್ತಿದ್ದೀರ. ಒಂದು ರೋ ರೆಡ್ಯೂಸ್ ಎಚೆಲಾನ್ ಫಾರ್ಮ್ಗೆ ರೆಡ್ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡೋದು. ನೆಕ್ಸ್ಟು ನೀವು ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಎ, ಆ ಥರ ಬೇರೆ ಮೆಥಡ್ಸ್ ಎಲ್ಲ ಇದೆ. ಬಟ್ ನೀವು ಇಲ್ಲಿ ಈ ಸೆಮ್ಮಲ್ಲಿ ನಿಮಗೆ ಕ್ವಶನ್ ಕೇಳಿದಾಗ ಫೈಂಡ್ ದಿ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಯೂಸ್ ಮಾಡ್ಕೊಂಡೇ ಫೈಂಡ್ ಔಟ್ ಮಾಡಬೇಕು. ಇದು ಅದಕ್ಕಿಂತ ಈಸಿ, ಮಾಮೂಲಿ ಸೈಮಲ್ಟೇನಿಯಸ್ ಈಕ್ವೇಷನ್ ಸಾಲ್ವ್ ಮಾಡ್ಕೊಂಡು ಹೋಗೋ ಥರ ಅಷ್ಟೇ. ಸೊ ಗಿವನ್ ಮ್ಯಾಟ್ರಿಕ್ಸ್ನ ನಾವು ಈ ಫಾರ್ಮಲ್ಲಿ ಬರ್ಕೋಬೇಕು. ಗಿವನ್ ಮ್ಯಾಟ್ರಿಕ್ಸ್ 2 3 1 4 ಇದೆ, ಅದನ್ನು ಮಲ್ಟಿಪ್ಲೈಡ್ ಬೈ E1 E2 ಅಂತ ತಗೊಂಡು ಈಕ್ವಲ್ ಟು A1 A2ಗೆ ಈಕ್ವೇಟ್ ಮಾಡ್ಕೋಬೇಕು. ಪ್ರಾಡಕ್ಟ್ ಆಫ್ 2 ಮ್ಯಾಟ್ರಿಕ್ಸ್ ಹೆಂಗೆ ತಗೋತೀರಾ 2 ಇಂಟು E1 ಪ್ಲಸ್ 3 ಇಂಟು E2 ಫಸ್ಟ್ ರೋ ಫಸ್ಟ್ ಕಾಲಮ್ ಥರ ತಗೊಂಡಾಗ 2E1 ಪ್ಲಸ್ 3E2 ಈಕ್ವಲ್ಸ್ ಟು A1. ಸಿಮಿಲರ್ಲಿ ಫಾರ್ ದ ಸೆಕೆಂಡ್ ರೋ 1E1 ಪ್ಲಸ್ 4E2 ಈಕ್ವಲ್ಸ್ ಟು A2. ಸೊ ಈಗ ಎರಡು ಈಕ್ವೇಷನ್ ಬಂತು. ಈ ಎರಡು ಈಕ್ವೇಷನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ನೋಡ್ಕೋಬೇಕು. ಈಗ ಎರಡು ಈಕ್ವೇಷನಲ್ಲಿ ಸೆಕೆಂಡ್ ಈಕ್ವೇಷನ್ಗೆ
2ನ ಮಲ್ಟಿಪ್ಲೈ ಮಾಡಿಕೊಂಡ್ರೆ 2e1 ಆಗುತ್ತೆ, ಇಲ್ಲೂ 2e1 ಇರುತ್ತೆ. ಸೊ ಎರಡನ್ನೂ ಸಬ್ಟ್ರಾಕ್ಟ್ ಮಾಡ್ಕೋಬೋದು. ಅದೇ ರೀತಿ ನಾವು ಮಾಡಿದ್ದೀವಿ ಇಲ್ಲಿ. ಸೊ ಆಫ್ಟರ್ ಮಲ್ಟಿಪ್ಲೈಯಿಂಗ್ ದ ಈಕ್ವೇಷನ್ 2 by 2 you get equation 3. So take 3 minus 1, subtract 3 minus 1, subtract 1 from 3, then you get 2e1 minus 2e1 0 ಆಗುತ್ತೆ. 8e2 minus 3e2 ಅಂದರೆ 5e2 ಆಗುತ್ತೆ, ಈಕ್ವಲ್ಸ್ ಟು 2a2 minus a1, 2a2 minus a1. ಸೊ ವಾಟ್ ಈಸ್ e2? e2 ನಮಗೆ ಬೇಕಲ್ವಾ? ಸೊ e2 ಅಂದ್ರೆ ಏನಾಗುತ್ತೆ, 2 ಇಂಟು 2 ಡಿವೈಡೆಡ್ ಬೈ 5 ಡಿವೈಡೆಡ್ ಬೈ 5 ಮಾಡ್ಕೊಳ್ಳಿ, ಇಲ್ಲ ಡಿವೈಡ್ ಥ್ರೂಔಟ್ ಬೈ 5 ತೊಗೊಂಡ್ರೆ e2 ಮಾತ್ರ ಲೆಫ್ಟ್ ಸೈಡಲ್ಲಿ ಉಳಿಯುತ್ತೆ. 2 ಡಿವೈಡೆಡ್ ಬೈ 5 ಇಂಟು a2 ಮೈನಸ್ 1 ಡಿವೈಡೆಡ್ ಬೈ 5 ಇಂಟು a1. ಸೊ e2 ಏನಾಯ್ತು ಅಲ್ಲಿಗೆ ಮೈನಸ್ 1 ಬೈ 5 a1. a1 a2 ಒಂದು ಆರ್ಡರಲ್ಲಿ ಬರೆದಿದ್ದೀವಿ. a1 ಕೊಯಿಫಿಷಿಯಂಟ್ ಮೈನಸ್ 1 ಬೈ 5 ಮತ್ತು a2 ಕೊಯಿಫಿಷಿಯಂಟ್ 2 ಬೈ 5 ಇದೆ. ಸೊ e2 ಸಿಕ್ತು. ವಾಟ್ ಈಸ್ e1 ಬೇಕು? ಸೊ ಎನಿ ಒನ್ ಆಫ್ ದಿ ಈಕ್ವೇಷನ್ ಕನ್ಸಿಡರ್ ಮಾಡಿದ್ರೆ e1 ಪ್ಲಸ್ 4e2 ಈಕ್ವಲ್ಸ್ ಟು a2. ಈ ಸೆಕೆಂಡ್ ಈಕ್ವೇಷನ್ ಇದೆಯಲ್ಲ, ಇದರಲ್ಲಿ e2ನ ಸಬ್ಸ್ಟಿಟ್ಯೂಷನ್ ಮಾಡೋಣ. e2 ಅಂದರೆ ನಾವು ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಲ್ಲ, ಮೈನಸ್ 1 ಬೈ 5 ಇಂಟು a1 ಪ್ಲಸ್ 2 ಬೈ 5 ಇಂಟು a2. ಅದನ್ನು ಸಬ್ಸ್ಟಿಟ್ಯೂಷನ್ ಮಾಡಿ e2ಗೆ ಸಬ್ಸ್ಟಿಟ್ಯೂಷನ್ ಮಾಡಿ ರೆಸ್ಪೆಕ್ಟಿವ್ ಟರ್ಮ್ಸ್ನ ಸಿಂಪ್ಲಿಫೈ ಮಾಡಬೇಕು. a2 ಮೈನಸ್ 4 ಇಂಟು 2 ಡಿವೈಡೆಡ್ ಬೈ 5 ಇದೆ ಇಂಟು a2, ಮೈನಸ್ 4ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಮೈನಸ್ 4 ಬೈ 5 ಆಗುತ್ತೆ. a1 ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. ಸೊ a2 ಮೈನಸ್ 8 ಡಿವೈಡೆಡ್ ಬೈ 5 a2 ಇದೆ. ಸೊ ಇದೆರಡಕ್ಕೂ ಎಲ್ ಸಿ ಎಮ್ ತೊಗೊಳ್ಳಿ. a2 ಕಾಮನ್ ತೊಗೊಂಡ್ರೆ 1 ಮೈನಸ್ 8 ಬೈ 5 ಆಗುತ್ತೆ. ಎಲ್ ಸಿ ಎಮ್ ತೊಗೊಂಡ್ರೆ 4 ಮೈನಸ್ 3 ಬೈ 5 ಆಗುತ್ತೆ. ಮೈನಸ್ 3 ಬೈ 5 a2. a1 ಕೊಯಿಫಿಷಿಯಂಟು 4 ಬೈ 5 ಹಾಗೇ ಇರಲಿ. ಸೊ e1 ಮತ್ತು e2 ಫೈಂಡ್ ಔಟ್ ಮಾಡ್ಕೊಂಡ್ಮೇಲೆ e1 ಆ್ಯಂಡ್ e2 ಫೈಂಡ್ ಔಟ್ ಮಾಡಿದ್ಮೇಲೆ ವಾಟ್ ಈಸ್ e1 ಅಂತಂದರೆ ಏನು? a1 a2 ಕೊಯಿಫಿಷಿಯಂಟ್ಸ್ ಏನಿದೆ ಅದನ್ನು ಫಸ್ಟ್ ರೋನಲ್ಲಿ ಬರೀತೀರ. 4 ಬೈ 5 ಮೈನಸ್ 3 ಬೈ 5. ಅದೇ ಥರ e2 ಕೊಯಿಫಿಷಿಯಂಟ್ಸಲ್ಲಿ e2 ಅಂದರೆ ಏನು ಈಕ್ವೇಷನ್ ಇದೆ ಅದರಲ್ಲಿ a1 a2 ಕೊಯಿಫಿಷಿಯಂಟ್ಸ್ ಏನಿದೆ ಅದನ್ನು ಸೆಕೆಂಡ್ ರೋನಲ್ಲಿ ಬರೀಬೇಕು. a1 ಕೊಯಿಫಿಷಿಯಂಟ್ ಮೈನಸ್ 1 ಬೈ 5, a2 ಕೊಯಿಫಿಷಿಯಂಟ್ 2 ಬೈ 5. ಸೊ ಮೈನಸ್ 1 ಬೈ 5, 2 ಬೈ 5, write it in the second row. ಸೊ ದಿಸ್ ಇಸ್ a ಇನ್ವರ್ಸ್. ಸೊ ಎಲ್ಲದರಲ್ಲೂ 1 ಬೈ 5 ಕಾಮನ್ ಇದೆ. ಸೊ 1 ಬೈ 5 ಕಾಮನ್ ತೆಗೆದ್ರೆ 4 ಮೈನಸ್ 3 minus 1, 2. So this is our inverse of the matrix A. ಸೊ ಇದು ನೀವು ಹಾಗೆ ಕ್ರಾಸ್ ವೆರಿಫೈ ಮಾಡಿಕೊಂಡ್ರೆ ಇದಕ್ಕೆ ನೀವು ಡಿಟರ್ಮಿನೆಂಟ್ ತಗೋತೀರಾ. 4 2 8, 8 ಮೈನಸ್ 3 ಅಂದರೆ 5. ಸೊ ಡಿಟರ್ಮಿನೆಂಟ್ 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಎ ಅಲ್ವಾ, ಸೊ 1 ಡಿವೈಡೆಡ್ ಬೈ 5 ಬರೆದಿದ್ದೀವಿ. ಅದೇ ಥರ 2 ಕ್ರಾಸ್ 2 ಮ್ಯಾಟ್ರಿಕ್ಸ್ಗೆ ಅಡ್ಜಾಯಿಂಟ್ ಎ ಫೈಂಡ್ ಔಟ್ ಮಾಡುವಾಗ ಚೇಂಜ್ ದಿ ಎಲಿಮೆಂಟ್ಸ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್, ಅಂದರೆ ಇಲ್ಲಿ 2 ಮತ್ತು 4 ಇರೋದು ಇಂಟರ್ಚೇಂಜ್ ಆಗುತ್ತೆ 4 ಮತ್ತು 2 ಅಂತ. ಓಕೆ, ದೆನ್ ಚೇಂಜ್ ದಿ ಸೈನ್ ಆಫ್ ಅದರ್ ಡಯಾಗ್ನಲ್ ಎಲಿಮೆಂಟ್ಸ್. 3 1 ಅಂತ ಇದೆಯಲ್ಲ, ಇದು ಅದರ್ ಡಯಾಗ್ನಲ್ ಎಲಿಮೆಂಟ್ಸು, ಅದರಲ್ಲಿ ಇರೋ ಅಂಥ ಪಾಸಿಟಿವ್ ಸೈನ್ ಇದೆ ಇಲ್ಲಿ ಗಿವನ್ ಮ್ಯಾಟ್ರಿಕ್ಸಲ್ಲಿ. ನಾವು ಇನ್ವರ್ಸ್ ಫೈಂಡ್ ಔಟ್ ಮಾಡಿದಾಗ ನೆಗೆಟಿವ್ ಸೈನ್ ಬಂದಿರುತ್ತೆ. ಚೇಂಜ್ ದಿ ಸೈನ್ ಆಫ್ ಅದರ್ ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ವಾ, ಸೊ ಮೈನಸ್ ಸೈನ್ ತೊಗೊಂಡಿದೆ ಇಲ್ಲಿ. ಸೊ ನಾವು ಇಲ್ಲಿ ಏನು ಫೈಂಡ್ ಔಟ್ ಮಾಡಿದ್ದೀವಿ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸು ಅದು ಕರೆಕ್ಟ್ ಅಂತ ವೆರಿಫೈ ಮಾಡ್ಕೋಬೋದು. ಓಕೆ, in the next example, to find the inverse of the given matrix, it is in 3 cross 3 matrix. So write the given matrix in this form. It's equal to a1 a2 a3. By multiplying the given matrix with the column matrix e1 e2 e3, we get e1 minus e2 equals to a1, 2e1 plus 3e2 minus 2e3 equals to a2, minus 2e1, 0 into e2, that means it is 0, e2 coefficient is 0, plus e3 equals to a3. ಈಗ given 3 equations ಇದೆ, 3 equation form ಅಲ್ಲಿ ಬರ್ದಿವಿ. Write the given matrix in equation form by taking the e1 e2 e3 and in the right side a1 a2 a3. ಸೊ ಇಲ್ಲಿ ನೀವು ಆಲ್ ದೀಸ್ 3 ಈಕ್ವೇಷನ್ನ ನಿಮಗೆ ಕನ್ವೀನಿಯೆಂಟಾಗಿ ಸಿಂಪ್ಲಿಫೈ ಮಾಡ್ಕೋಬೇಕು. ಸಿಂಪ್ಲಿಫೈ ಮಾಡಿ ಅಲ್ಲಿ ನೀವು e1 e2 e3 ಫೈಂಡ್ ಔಟ್ ಮಾಡಿದ್ರೆ
ಅಲ್ಲಿ E1 E2 E3 ನಲ್ಲಿ ಒಂದು ಈಕ್ವೇಷನ್ ಫಾರ್ಮಲ್ಲಿ ಬಂದಿರುತ್ತೆ ಇನ್ ಟರ್ಮ್ಸ್ ಆಫ್ A1 A2 A3. ಆ A1 A2 A3 ಕೋಯಿಫಿಷಿಯೆಂಟ್ಸನ್ನು ನಾವು ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರೆದ್ರೆ ದಟ್ ಈಸ್ ನಥಿಂಗ್ ಬಟ್ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್. ಸೊ ನೀವು 3 ಈಕ್ವೇಷನನ್ನು ನೀವು ಸಿಂಪ್ಲಿಫೈ ಮಾಡ್ತಾ ಹೋಗಿ. ಆಗ ನಿಮಗೆ E2 ಅನ್ನೋದು 2A1 ಪ್ಲಸ್ A2 ಪ್ಲಸ್ 2A3 ಇದೆ. ಸೊ E2 ಅಂದರೆ ಇದು ಸೆಕೆಂಡ್ ರೋನಲ್ಲಿ A1 A2 A3 ಕೋಯಿಫಿಷಿಯೆಂಟ್ಸ್ ಏನಿದೆ 2 1 2 2 1 2 ಅನ್ನೋದು ಸೆಕೆಂಡ್ ರೋನಲ್ಲಿ ಬರೋ ಅಂಥ ಎಲಿಮೆಂಟ್ಸ್ ಆಗಿರಬೇಕು. ಅದೇ ರೀತಿ E1 ಅಂತ ಫೈಂಡ್ ಔಟ್ ಮಾಡುವಾಗ ಈಕ್ವೇಷನ್ 1ಇಂದ ನಾವು E2ಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ E1 ಅನ್ನೋದು ಸಿಕ್ಬಿಡುತ್ತೆ. ಸೊ E1 ಈಸ್ ಈಕ್ವಲ್ ಟು A1 ಪ್ಲಸ್ E2 ಅಂತ ತಗೊಂಡು ವಾಟ್ ಈಸ್ E2 ಸಬ್ಸ್ಟಿಟ್ಯೂಷನ್ ಮಾಡಿ. ಸೊ ಯು ಗೆಟ್ 3 times of A1 plus A2 plus 2A3. This is E1. A1, A2, A3 coefficients are 3, 1, 2. So 3, 1, 2 comes in first row of your inverse matrix. To find E3, in equation 3 we have minus 2 into E1 plus E3 equals to A3. So E3 is nothing but A3 plus 2 into E1. Substitute for E1, multiply 2 for all the terms, then add respective terms with A3 coefficients. That means 2 into 2, 4 plus 1, it becomes 5. So 6A1 plus 2A2 plus 5A3. So A1, A2, A3 coefficients are 6, 2, 5. 6 to 5 is the third row elements. 6 to 5 are the third row elements. So our A inverse is 3 1 2 2 1 2 6 2 5. Okay, likewise you can try all these problems. It is on to finding the inverse of the matrix using linear transformation. Okay, thank you.